ಪತ್ನಿ ಮಕ್ಕಳ ಕೊಂದು ವ್ಯಕ್ತಿ ಆತ್ಮಹತ್ಯೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಮತ್ತೊಂದು ಡೆತ್ ನೋಟ್ ಪತ್ತೆ. ಹುಣಸೂರು ತಾಲೂಕಿನಲ್ಲಿ ಇಡೀ ಸಾರ್ವಜನಿಕ ವಲಯವನ್ನ ಬೆಚ್ಚಿಬೀಳಿಸಿದ್ದ ಪತ್ನಿ ಹಾಗೂ ಮಕ್ಕಳನ್ನ ಕೊಂದು ಪತಿ ಆತ್ಮಹತ್ಯೆ ಮಾಡಿಕೊಂಡ ಭೀಕರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಮತ್ತೊಂದು ಆಘಾತಕಾರಿ ಮಾಹಿತಿ ಹೊರಬಿದ್ದಿದೆ. ಘಟನಾ ಸ್ಥಳದಲ್ಲಿ ಪೊಲೀಸರಿಗೆ ಇದೀಗ ಮತ್ತೊಂದು ಡೆತ್ ನೋಟ್ ಲಭ್ಯವಾಗಿದೆ. ಮೃತರನ್ನ ಹರೀಶ್ ಎಂದು ಗುರುತಿಸಲಾಗಿದ್ದು, ಈ ಹಿಂದೆ ಆಸ್ತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ಡೆತ್ ನೋಟ್ ಪತ್ತೆಯಾಗಿತ್ತು. ಅದರಲ್ಲಿ ತಾನು ಜೀವನದಲ್ಲಿ ವಿಫಲನಾಗಿದ್ದೇನೆ, ಹಾಗಾಗಿ ಈ ನಿರ್ಧಾರಕ್ಕೆ ಬಂದಿದ್ದೇನೆ ಎಂದು ಉಲ್ಲೇಖಿಸಿದ್ದ. ಇದೀಗ ಪತ್ತೆಯಾಗಿರುವ ಎರಡನೇ ಡೆತ್ ನೋಟ್ನಲ್ಲಿ ಹರೀಶ್ ತಾನು ಕೈಗೊಂಡ ಈ ದಾರುಣ ನಿರ್ಧಾರಕ್ಕೆ ನೀಡಿದ ಕಾರಣ ಮತ್ತಷ್ಟು ಆತಂಕಕಾರಿಯಾಗಿದೆ. ನಾನಿಲ್ಲದೆ ನನ್ನ ಹೆಂಡತಿ ಮತ್ತು ಮಕ್ಕಳು ಮುಂದೆ ಕಷ್ಟಪಡಬಾರದು, ಅದಕ್ಕಾಗಿಯೇ ಅವರನ್ನ ನನ್ನ ಜೊತೆಯಲ್ಲೇ ಕರೆದುಕೊಂಡು ಹೋಗುತ್ತಿದ್ದೇನೆ. ದಿ ಎಂಡ್, ದಿ ರಿಲೀಫ್ ಎಂದು ಡೆತ್ ನೋಟ್ನಲ್ಲಿ ಬರೆದಿಟ್ಟಿರುವುದು ಕಂಡುಬಂದಿದೆ.